ಸ್ನೇಹಿತರೆ, ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಅವರು ಡೈವರ್ಸ್ ಅನ್ನ ಪಡ್ಕೊಂಡಿದ್ರು. ತಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತ ವಿಚಾರವನ್ನ ಕೂಡ ಹೇಳ್ಕೊಂಡಿದ್ರು. ಸೊ ಇಬ್ರು ಕೂಡ ಪರಸ್ಪರ ಒಪ್ಕೊಂಡು ಡೈವರ್ಸ್ ಅನ್ನ ಪಡ್ಕೊಂಡ್ರು. ಈಗ ಸ್ಯಾಂಡಲ್ವುಡ್ ನಟಿ ಮಯೂರಿ ದಾಂಪತ್ಯದಲ್ಲೂ ಕೂಡ ಬಿರುಕು ಮೂಡಿದ್ಯಾ ಅನ್ನುವಂತ ಸುದ್ದಿಗಳು ವೈರಲ್ ಆಗ್ತಾ ಇದೆ. ಆದರೆ ಅದ್ರ ಬಗ್ಗೆ ಖುದ್ದು ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಏನು ಎತ್ತ ಅನ್ನುವಂತ ವಿಚಾರವನ್ನ ತಿಳ್ಕೊಳ್ಳೋಣ ಬನ್ನಿ. ಇದ್ದಕ್ಕಿದ್ದಂತೆ ಒಂದು ತಮ್ಮ ಪತಿಯ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಡಿಲೀಟ್ ಮಾಡಿದ್ದಾರೆ. ಹಾಗಾದ್ರೆ ಕಮ್ಬ್ಯಾಕ್ ಆಗಿರೋದಕ್ಕೆ ನಟಿ ಮಯೂರಿ ಅವರು ಅಶ್ವಿನಿ ನಕ್ಷತ್ರ ಬಳಿಕ ಒಂದಷ್ಟು ಮೂವಿ ಮಾಡಿದ್ಮೇಲೆ ಯಾವುದೇ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿಲ್ಲ. ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಯಾವುದೇ ಸಿನಿಮಾ ಸೀರಿಯಲ್ ಅಲ್ಲೂ ಕೂಡ ನಟಿಸ್ಕೊಂಡು ಬಂದಿಲ್ಲ. ಹಾಗಾಗಿ ಈಗ ಕಮ್ಬ್ಯಾಕ್ ಆಗಿರೋದಕ್ಕೆ ಅದೇ ಒಂದು ರೀಸನ್ನ ತಮ್ಮ ಪತಿಯಿಂದ ದೂರ ಆಗಿದ್ದಾರಾ ಏನು ಎತ್ತ ಅನ್ನುವಂಥ ವಿಚಾರವನ್ನ ಹೇಳ್ತೀವಿ. ಹಾಗಾದ್ರೆ ನಿಜಕ್ಕೂ ಅಲ್ಲಿ ನಡೆದಿದ್ದಾದ್ರೂ ಏನು ಅಂತ ವಿಚಾರವನ್ನ ಕೂಡ ತಿಳಿಯೋಣ. ಆದ್ರೆ ಅದಕ್ಕಿಂತ ಮುಂಚೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಟಿ ಮಯೂರಿ ಕ್ಯಾತರಿ ಅಲಿಯಾಸ್ ಅಶ್ವಿನಿ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದಾರೆ. ಹೌದು, ಅಶ್ವಿನಿ ನಕ್ಷತ್ರ ಧಾರಾವಾಹಿ ಖ್ಯಾತಿಯ ನಾಯಕ ನಟಿ ಮಯೂರಿ ಕ್ಯಾತರಿ ಇದೀಗ ಕಿರುತೆರೆಗೆ ಮರಳಿದ್ದು ಪ್ರಮುಖ ಪಾತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಈ ವಿಚಾರ ಮಯೂರಿ ಅವರ ಫ್ಯಾನ್ಸ್ಗೆ ಬಹಳಾನೇ ಖುಷಿ ಕೊಟ್ಟಿದೆ. ಅಂದಹಾಗೆ ಇತ್ತೀಚೆಗಷ್ಟೇ ತಾಯಿಯಾಗಿರುವಂತಹ ನಟಿ ಮಯೂರಿ ಇದೀಗ ಮತ್ತೆ ಕಿರುತೆರೆಗೆ ಮರಳಿರುವಂತದ್ದು ವಿಶೇಷ ಅಂತಾನು ಹೇಳ್ಬೋದು. ನನ್ನ ದೇವರು ಅನ್ನುವಂತಹ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ನಟಿಸ್ತಾ ಇರುವಂತಹ ನಟಿ ಮಯೂರಿ ಅವರು ತಾವು ಕಿರುತೆರೆಗೆ ವಾಪಸ್ ಆಗಿರುವ ಬಗ್ಗೆ ಮಾತನಾಡಿದ್ದಾರೆ. ಸ್ನೇಹಿತರೆ, ಯಾಕೆ ಕಂಬ್ಯಾಕ್ ಆದೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ರೀಲ್ಸ್ ಜಗತ್ತಿದ್ರೂ ಕೂಡ ಇಂದಿಗೂ ಧಾರಾವಾಹಿ ಮತ್ತು ಕಿರುತೆರೆಗೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ ಮಯೂರಿ ಅವರು. ಅಂದರೆ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಎಲ್ಲರೂ ಕೂಡ ಅದಕ್ಕೆ ಅಡಿಕ್ಟ್ ಆಗಿದ್ರೂ ಕೂಡ ಧಾರಾವಾಹಿ ಹಾಗೂ ಕಿರುತೆರೆಗೆ ಅದರದ್ದೇ ಆದ ಒಂದು ಫ್ಯಾನ್ ಬೇಸ್ ಇದ್ದೇ ಇರುತ್ತೆ. ಇಂದು ತುಂಬಾ ಜನರಿಗೆ ಬೇರೆ ಬೇರೆ ರೀತಿಯಾಗಿ ನಟಿಸ್ತಾ ಇದ್ದಾರೆ. ನಟರಾಗುವಂತ ಆಸೆ ಪ್ರಯತ್ನದಲ್ಲಿ ಕೂಡ ಇದ್ದಾರೆ. ಹೀಗಿರುವಾಗ ಬರೀ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಸೀಮಿತವಾಗದೆ ಅವರೆಲ್ಲರೂ ಕೂಡ ಬಹುದೊಡ್ಡ ಆಸೆ ಕಿರುತೆರೆ ಅಥವಾ ಸಿನಿಮಾಗೆ ಸೇರಬೇಕು ಅನ್ನುವಂಥದ್ದಾಗಿರುತ್ತೆ. ಯಾಕಂತಂದ್ರೆ ಇಂದಿಗೂ ಕೂಡ ಕಿರುತೆರೆ ಮಾತ್ರ ಹೆಚ್ಚಿನ ಪ್ರೇಕ್ಷಕರ ಗಮನವನ್ನ ಸೆಳೆಯೋದಕ್ಕೆ ಒಂದು ವೇದಿಕೆ ಅಂತ ಇರುವಂಥದ್ದು. ಹಾಗಾಗಿ ಈಗ ಸೋಷಿಯಲ್ ಮೀಡಿಯಾ ಟ್ರೆಂಡ್ಗಳು, ಧಾರಾವಾಹಿ, ಅದರಲ್ಲೂ ಕೂಡ ಕಿರುತೆರೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ತಂದುಕೊಟ್ಟಿದೆ. ಸೊ ಧಾರಾವಾಹಿಗಳಿಗೆ ಹಲವು ಕುಟುಂಬಗಳನ್ನ ಒಂದು ಮಾಡುವಂತಹ ಶಕ್ತಿ ಕೂಡ ಇದೆ. ಒಂದೇ ಕುಟುಂಬದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಮನೆಗಳಲ್ಲಿ ಜನರು ಒಂದು ಕಡೆ ಕೂತು ಒಂದೇ ಕಥೆಯನ್ನ ವೀಕ್ಷಿಸೋದು ವಿಶೇಷವಾದ ವಿಚಾರ ಅಂತ ಮಯೂರಿ ಅವರು ಹೇಳಿದ್ದಾರೆ. ಇಂಥದ್ದೊಂದು ವಿಶೇಷ ಅನುಭವ ಕಿರುತೆರೆಯಿಂದ ಆಗೋದಕ್ಕೆ ಮಾತ್ರ ಸಾಧ್ಯ. ಸೊ ಕಿರುತೆರೆಗೆ ಮರಳಿ ಬರೋದಕ್ಕೆ ನನಗೆ ತುಂಬ ಸಂತೃಪ್ತಿ ಇದೆ. 2013ರಲ್ಲಿ ಅಶ್ವಿನಿ ನಕ್ಷತ್ರ ಮೊದಲ ಬಾರಿಗೆ ತೆರೆ ಕಂಡಾಗ ನನಗೆ ಬಹಳನೇ ಖುಷಿಯಾಗಿತ್ತು. ಅದರಲ್ಲಿ ಅಶ್ವಿನಿ ಅನ್ನುವಂಥ ಪಾತ್ರವನ್ನ ನನಗೆ ಕೊಟ್ಟಿದ್ದಕ್ಕೆ ನನಗೆ ತುಂಬ ಖುಷಿಯಾಗಿತ್ತು. ಜನರು ಬಹಳ ಪ್ರೀತಿಯನ್ನ ಕೊಟ್ಟಿದ್ರು ಆ ಪಾತ್ರಕ್ಕಾಗಿ. ಮದುವೆಯಾದ ನಂತರ ನನ್ನ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟೆ. ಅದಾದ್ಮೇಲೆ ನನಗೆ ಒಬ್ಬ ಮುದ್ದಾದ ಮಗ ಇದ್ದಾನೆ. ಮಗನೊಂದಿಗೆ ಇದ್ದಾಗ ಯಾವಾಗ ಕಿರುತೆರೆಗೆ ವಾಪಸ್ ಆಗ್ತೀನೋ ಅನ್ನುವಂಥದ್ದೊಂದು ಹಪಹಪಿ ಇತ್ತು ಅಂತ ಹೇಳಿದ್ದಾರೆ. ಅಂದ್ರೆ ಮಗ ಹುಟ್ಟಿದ ಮೇಲೆ ಮತ್ತೆ ಕಿರುತೆರೆಗೆ ಮರಡ್ತೀನಾ ಅನ್ನುವಂಥ ಆಸೆ ನನಗೆ ಶುರುವಾಯಿತು. ಇದು ಶೂಟಿಂಗ್ನಲ್ಲಿ ಇದ್ದಾಗಲೆಲ್ಲ ನನಗೆ ಇಂದು ಮಗನ ನೆನಪಾಗುತ್ತೆ. ಒಂದು ದಿನ ರಜೆ ಸಿಕ್ಕರೂ ಕೂಡ ಇಡೀ ದಿನವನ್ನ ಮಗನೊಂದಿಗೆ ಕಳೆಯೋದಕ್ಕೆ ಖುಷಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಮಯೂರಿ ಹೇಳಿದ್ದಾರೆ. ಅಂದಹಾಗೆ ಸ್ನೇಹಿತರೆ, 2013ರಲ್ಲಿ ಆರಂಭ ಆದಂತಹ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಬಹಳಷ್ಟು ಖ್ಯಾತಿಯನ್ನ ಪಡೆದುಕೊಂಡು ಬಹುದೊಡ್ಡ ಪ್ರೇಕ್ಷಕರ ವರ್ಗವನ್ನ ಹೊಂದಿದ್ದು ಮತ್ತೆ ಈ ಧಾರಾವಾಹಿ ಟೆಲಿಕಾಸ್ಟ್ ಆಗಬೇಕು ಅಂತ ಸಾಕಷ್ಟು ಜನ ಕೇಳ್ಕೊಂಡಿದ್ರು. ಇದೀಗ ನಟಿ ಮಯೂರಿ ಕ್ಯಾತರಿ ತನ್ನ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಇವರು ಸೀರಿಯಲ್ಗೆ ಕಂಬ್ಯಾಕ್ ಆಗ್ತಾ ಇದ್ದಾರೆ ಅನ್ನುವಂತ ವಿಚಾರದ ಜೊತೆಗೆ ಈಗ ಅವರ ಒಂದು ದಾಂಪತ್ಯ ಜೀವನದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದೇನಪ್ಪಾ ಅಂತಂದ್ರೆ ಸ್ಯಾಂಡಲ್ವುಡ್ ನಟಿ ಮಯೂರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂತ ಸುದ್ದಿ. ಅಷ್ಟಕ್ಕೂ ಇಂಥದ್ದೊಂದು ಸುದ್ದಿ ಹರಿದಾಡೋಕೆ ಕಾರಣ ಅದಾದ್ರೂ ಏನು ಕಾರಣ ಅನ್ನುವಂಥದ್ದನ್ನ ನೀವು ಕೇಳ್ಬೋದು ಸ್ನೇಹಿತರೆ.
ಕಿರುತೆರೆಯ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಂತಹ ನಟಿ ಮಯೂರಿ ಸ್ಯಾಂಡಲ್ವುಡ್ನಲ್ಲಿ ಕೃಷ್ಣ ಲೀಲಾ ಕರಿಯಾಟು, ಇಷ್ಟಕಾಮ್ಯ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಇದೀಗ ಕಿರುತೆರೆಯಲ್ಲಿ ಕಂಬ್ಯಾಕ್ ಆಗಿದ್ದಾರೆ. ಸೊ ಇತ್ತೀಚೆಗೆ ನಟಿ ಮಯೂರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಸುದ್ದಿ. ಇದ್ರ ಜೊತೆಗೆ ಅಂದ್ರೆ ಯಾವಾಗ ಅವರು ಸೀರಿಯಲ್ಗೆ ಕಂಬ್ಯಾಕ್ ಆಗ್ತಾ ಇದ್ದಾರೆ ಅಂತ ಗೊತ್ತಾಯ್ತೋ ಅದರ ಜೊತೆಗೆ ಇಂತಹ ಸುದ್ದಿಗಳು ಕೂಡ ಹರಿದಾಡೋಕೆ ಶುರುವಾಯಿತು. ಚಂದನ್ ಶೆಟ್ಟಿ ಆಗಿರ್ಬೋದು, ಯುವರಾಜ್ ಕುಮಾರ್ ಅವರು ಆಗಿರಬಹುದು, ಇವರೆಲ್ಲರ ದಾಂಪತ್ಯ ವಿರಸದ ಬಳಿಕ ಈ ದಂಪತಿಯ ಸುದ್ದಿ ಎಲ್ಲರ ಒಂದು ಅಚ್ಚರಿಗೆ ಕಾರಣ ಆಗಿರುವಂಥದ್ದು. ಇದಕ್ಕೆ ಕಾರಣ ಆಗಿರುವಂಥದ್ದು ನಟಿ ಮಯೂರಿ ತಮ್ಮ ಸೋಷಿಯಲ್ ಮೀಡಿಯಾದ ಪುಟದಲ್ಲಿ ತಮ್ಮ ಪತಿ ಅರುಣ್ ಜೊತೆಗಿನ ಫೋಟೋಗಳನ್ನ ಡಿಲೀಟ್ ಮಾಡಿದ್ದಾರೆ. ಅದನ್ನ ಅಬ್ಸರ್ವ್ ಮಾಡಿದಂತ ಅಭಿಮಾನಿಗಳು ಇವರ ಒಂದು ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಅನ್ನುವಂತ ಸುದ್ದಿ ಅಲ್ಲಿಂದ ಹರಿದಾಡೋಕೆ ಶುರುವಾಗುತ್ತೆ. ಅಂದ್ರೆ ಒಂದು ಫೋಟೋ ಡಿಲೀಟ್ ಆಗಿದೆ, ಅವರು ಯಾವತ್ತೋ ಅಪ್ಲೋಡ್ ಮಾಡಿರುವಂತ ಫೋಟೋ, ಅದು ಕೂಡ ಪತಿಯ ಜೊತೆಗಿನ ಫೋಟೋವನ್ನ ಡಿಲೀಟ್ ಮಾಡಿದ್ದಾರೆ ಅಂತ ಅಂದ್ರೆ ಎಲ್ಲರೂ ಕೂಡ ಡೌಟ್ ಪಡೋದು ಸಹಜಾನೆ. ಇಂಥದ್ದೊಂದು ಸುದ್ದಿ ಹರಿದಾಡ್ತಾ ಇದ್ದಂತೆ ಮಯೂರಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾವಿಬ್ರು ಕೂಡ ಚೆನ್ನಾಗಿದ್ದೀವಿ, ಫೋಟೋ ಡಿಲೀಟ್ ಮಾಡಿದ ತಕ್ಷಣ ಹೀಗೆಲ್ಲ ದಂಪತಿ ನಡುವೆ ಸರಿ ಇಲ್ಲ ಅಂತ ಅಂದ್ಕೋತಾ ಇದ್ದಾರೆ, ಆದ್ರೆ ನಾವಿಬ್ರು ಕೂಡ ಚೆನ್ನಾಗಿದ್ದೀವಿ ಅಂತ ಸುದ್ದಿಗಳೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಸೊ ಮಯೂರಿ ಅರುಣ್ ಕುಮಾರ್ 10 ವರ್ಷಗಳಿಂದ ಪ್ರೀತಿಸಿ 4 ವರ್ಷಗಳ ಹಿಂದಷ್ಟೇ ಮನೆಯವರನ್ನ ಒಪ್ಪಿಸಿ ಅವರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಇದೀಗ ಈ ದಂಪತಿಗೆ ಓರ್ವ ಪುತ್ರ ಕೂಡ ಇದ್ದಾನೆ. ನಮ್ಮ ದಾಂಪತ್ಯದಲ್ಲಿ ಯಾವ ಬಿರುಕು ಕೂಡ ಮೂಡಿಲ್ಲ ಅನ್ನುವಂತ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ? ಇನ್ಸ್ಟಾಗ್ರಾಮ್ ನಲ್ಲಿ ಪತಿಯ ಜೊತೆಗೆ ಇರುವಂತಹ ಎಲ್ಲಾ ಫೋಟೋವನ್ನ ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಏನರ್ಥ? ಏನಾದ್ರೂ ಜಗಳ ನಡೆದಿದ್ಯಾ ಅಥವಾ ಕಂಬ್ಯಾಕ್ ಆಗಿರೋದು ಅವರ ಪತಿಗೆ ಇಷ್ಟ ಆಗಿಲ್ವಾ? ಏನು ಎತ್ತ ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಧನ್ಯವಾದಗಳು.